ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತೆ ಅವರು. ಪ್ರಶಸ್ತಿಯನ್ನೇ ಬಯಸದ ಕೇವಲ ಜನರ ಭಾವನೆಗಳ, ಬಡತನದ ನೋವುಗಳ, ಹೆಣ್ಣಿನ ಅಳಲುಗಳ ಆಳಕ್ಕೇಳಲು ಹೋರಾಟವನ್ನೇ ಬದುಕು ಮಾಡಿಕೊಂಡಂಥ ಬಂಡಾಯಗಾರ್ತಿ ಭಾನು ಮುಸ್ತಾಕರ್ಗೆ ಇವತ್ತು ಬುಕರ್ ಪ್ರಶಸ್ತಿ. ನಿಜವಾಗಿಯೂ ಇದೊಂದು ಸ್ಮರಣೀಯ ಕ್ಷಣ ಕನ್ನಡಕ್ಕೆ, ಅದರಲ್ಲೂ ಕನ್ನಡಿಗರಿಗೆ, ಅದರಲ್ಲೂ ಕನ್ನಡವನ್ನು ಬದುಕನ್ನಾಗಿ ಮಾಡಿಕೊಂಡಂಥವ್ರಿಗೆ. ಯಾಕಂತಂದರೆ ಭಾನು ಮುಸ್ತಾಕ್ ಇವರು ಕೇವಲ ಒಬ್ಬ ಹೆಣ್ಣುಮಗಳಲ್ಲ, ಒಬ್ಬ ಹೋರಾಟಗಾರ್ತಿ, ಪ್ರತಿಭಟನಾಕಾರ್ತಿ, ಸಮಾನತೆ ಪರ ಹೋರಾಟ ಮಾಡುವಂಥ ಸಮಾಜವಾದಿಯ ನೆಲೆಗಟ್ಟಿನಲ್ಲಿ ಬೆಳೆದು ಬಂದಂಥ ವಕೀಲೆ. ಅಷ್ಟೇ ಅಲ್ಲ, ವಕೀಲಿಕೆಯನ್ನು ಕೇವಲ ದುಡ್ಡಿಗಾಗಿ ಮಾಡುವಂಥ ಕೆಲಸ ಮಾಡೋದು ಹೆಣ್ಣುಮಗಳು ಇವತ್ತು ಬುಕರ್ ಪ್ರಶಸ್ತಿಗೆ ಬಾಧ್ಯಸ್ಥರಾಗಿದ್ದು ಅವರ ಸಣ್ಣ ಕಥೆಗಳ ಒಂದು ಏನಪ್ಪ ಅಂದ್ರೆ ಎದೆ ಹಣತೆಗೆ, ಎದೆ ಹಣತೆ ಅಂದರೆ ಹಣತೆಯ ದೀಪ, ಅದನ್ನು ಅನುವಾದ ಮಾಡಿದವರು ಸಹ ಈ ಭಾನು ಮುಸ್ತಾಕರ ಎದೆ ಹಣತೆ ಅನುವಾದ ಮಾಡಿದಂಥವರು, ಅವರು ಸಹ ಅದನ್ನು ಇಂಗ್ಲೀಷ್ಗೆ ಯಾವ ರೀತಿಯಾಗಿ ಅನುವಾದ ಮಾಡಿದಾರಪ್ಪ ಅಂತಂದ್ರೆ ಯು ಕೆನಾಟ್ ಇಮ್ಯಾಜಿನ್. ಕನ್ನಡದಂತೆನ ಅದರಲ್ಲೂ ಮುಖ್ಯವಾಗಿ ಕೆಲವೊಂದಿಷ್ಟು ಪಾರ್ಸಿ ಶಬ್ದಗಳಿರ್ಬೋದು, ಉರ್ದು ಶಬ್ದಗಳಿರ್ಬೋದು, ಅದನ್ನು ಯಥಾವತ್ತಾಗಿಟ್ಟು ಅನುವಾದ ಮಾಡಿದಂತಹ ನಮ್ಮ ದೀಪಾ ಬಾಸ್ತಿ ಅವ್ರಿಗೂ ಸಹ ಅಷ್ಟೇ ಈ ಒಂದು ಪ್ರಶಸ್ತಿಯ ಏನಪ್ಪ ಅಂದ್ರೆ ಬೆಲೆ ಸಿಗುವಂಥದ್ದು ಅಂತ. ಯಾಕಂದ್ರೆ ಕನ್ನಡದಲ್ಲಿ ಸಾಕಷ್ಟು ಲೇಖಕರು ಬಂದರು. ಅದರಲ್ಲೂ ವಿಶೇಷವಾಗಿ ಈ ಸಂದರ್ಭ ನಾವು ನೆನೆಯಲೇಬೇಕಂತ ಒಂದು ದೊಡ್ಡ ವ್ಯಕ್ತಿತ್ವ ಶಿವರಾಮ್ ಕಾರಂತ್. ಅವ್ರ ಜೊತೆಗೆ ಕುವೆಂಪು ಅವರು ಸಹ. ಶಿವರಾಮ್ ಕಾರಂತರ ಕಾದಂಬರಿಗಳೇನಾದರೂ ಇಂಗ್ಲೀಷಿಗೆ ಅನುವಾದಗೊಂಡಿದ್ದರೆ ಇವತ್ತು ನೋಬೆಲ್ ಪ್ರಮಾಣ ಹೊಡಿತಿದ್ವು ಏನೋ ಅನ್ನುವಂಥ ಮಾತುಗಳನ್ನು ಭಾಳಷ್ಟು ಜನರ ಬಾಯಿಂದ ಕೇಳಿದ್ದೀನಿ ನಾನು. ಇವತ್ತು ನಮ್ಮ ಭಾನು ಮುಸ್ತಾಕ್ ಅವರ ಏನಾದರೂ ಇವತ್ತು ಲಂಡನ್ನ ಈ ಬುಕರ್ ಪ್ರಶಸ್ತಿಗೆ ಬಾಧ್ಯಸ್ಥರಾಗಿದ್ದರೆ ಅದಕ್ಕೆ ಅನುವಾದ ಮಾಡಿದಂಥ ಹೆಣ್ಣು ಮಗಳು ಅವರು ಸಹ ಅಷ್ಟ ಕಾರ್ಯಕರ್ತರು. ದೀಪಾ ಬಾಸ್ತಿ ಕೊಡಗಿನವರು, ಇವರು ಹಾಸನದವರು, ಅಲ್ಲೇ ನೆರೆಯ ಜಿಲ್ಲೆಯವರು. ಈ ಸಂದರ್ಭದಲ್ಲಿ ಇವರಿಗೆ ನಾವು ಎಷ್ಟು ಏನಪ್ಪ ಗೌರವ ಅಥವಾ ಮತ್ತೇನು ಸಲ್ಲಿಸೋರು ಅಷ್ಟಲ್ಲದ, ಆದರೂ ಒಂದು ಮಾತನ್ನು ಇವತ್ತು ನಾವು ಹೇಳಲೇಬೇಕಾಗ್ತದೆ. ಈ ಒಂದು ಏನಪ್ಪ ಅಂದರೆ ಎದೆ ಹಣತೆಗೆ ಈ ಬುಕರ್ ಒಳ್ದ ಸಂದರ್ಭದಲ್ಲಿ ಅವರು ಒಂದು ಮಾತಾಡಿದ್ದಾರೆ ನಮ್ಮ ಭಾನು ಮುಸ್ತಾಕ್ ಅವರು. ಈ ಪ್ರಶಸ್ತಿಯು ವೈವಿಧ್ಯಕ್ಕೆ ಸಂದಿರುವ ಗೆಲುವು. ಆ ಒಂದೇನು ಎದೆ ಹಣತೆ ಅನ್ನುವಂಥ ಒಂದಿಷ್ಟು ಕವನ ಸಂಕಲನದಲ್ಲ, ಅದು ಏನಪ್ಪ ಅಂದ್ರೆ ನಿಜವಾಗಿಯೂ ವೈವಿಧ್ಯಮಯವಾದಂಥ ಕವನಗಳು ಹಾಕಿದಂಥದ್ದು ಅಂತ ಹೇಳ್ತಾ ಇದ್ದಾರೆ. ಈ ಪ್ರಶಸ್ತಿಯು ವೈವಿಧ್ಯಕ್ಕೆ ಸಂದಿರುವ ಗೆಲುವು. ಯಾವ ಕಥೆಯು ಅಂದರೆ ಈ ಕಥೆಗಳಲ್ಲಿ ಬಂದಂಥ ಕಥೆ ಕಾವ್ಯದಂಗದ್ದವು. ಯಾಕೆಂದರೆ ಬದುಕನ್ನು ಹೇಳುವಂಥದ್ದು ಸಣ್ಣ ವಿಷಯವಲ್ಲ. ಒಂದು ಪದ್ಯಗಳ ಮೂಲಕ ಹೇಳೋಕ್ಕಿಂತಲೂ ಮುಖ್ಯವಾಗಿ ಕಥೆ, ಸಣ್ಣ ಕಥೆಗಳ ಮೂಲಕ ಹೇಳೋದು. ಯಾಕಂದರೆ ವಿಶೇಷವಾಗಿ ಈ ಬುಕರ್ ಪ್ರಶಸ್ತಿ ಕಾದಂಬರಿಗಳಿಗಾಗಿದ್ದಂಥದ್ದು ನಂತರ ದಿನಗಳಲ್ಲಿ ಬದಲಾಯಿಸಬಹುದು. ಇವತ್ತು ಫಸ್ಟ್ ಟೈಮ್ ಸಣ್ಣ ಕಥೆಗಳು ನೀಡಿದ್ದು. ಸಣ್ಣ ಕಥೆನೂ ಒಂದು ರೀತಿ ನೀಳ್ಗತಿನ ಉದ್ದಾದ ಕಥೆ ಹೇಳೋಕ್ಕಿಂತಲೂ ಸ್ವಲ್ಪದರಲ್ಲಿ ಏನು ಹೇಳಬೇಕಾಗಿದೆ ಅದನ್ನು ಹೇಳುವಂಥ ಒಂದು ವೈವಿಧ್ಯತೆ ಇದರಲ್ಲಿ ಇರ್ತದೆ ಮತ್ತು ಅದರಲ್ಲಿ ಒಂದು ಸ್ವಾತಂತ್ರ್ಯವೂ ಇರ್ತದೆ. ಆ ದಿಶೆಯಲ್ಲೇ ಈ ಪ್ರಶಸ್ತಿಯು ವೈವಿಧ್ಯಕ್ಕೆ ಸಂದಿರುವ ಗೆಲುವು. ಯಾವ ಕಥೆಯೂ ಎಂದಿಗೂ ಸಣ್ಣದಲ್ಲ ಎಂಬ ನಂಬಿಕೆಯಿಂದ ಕೃತಿಯ ರೂಪ ತಳೆದಿದೆ. ಹೊಸದ ಹೇಳ್ಕೊಳ್ತಾ ಇದ್ದಾರೆ, ಯಾವ ಕಥೆನೂ ಸಣ್ಣದಲ್ಲ. ನಮ್ಗೆ ನೋಡೋದಕ್ಕೆ ಸಣ್ಣದು ಕಾಣ್ತಿರ್ಬೋದು, ಅದರ ಇಡೀ ವ್ಯಕ್ತಿತ್ವ ಇರ್ತದೆ, ಇಡೀ ಒಂದು ಬದುಕಿನ ಸಂಕೀರ್ಣತೆ ಇರ್ತದೆ. ಅದಕ್ಕಾಗಿ ಸಣ್ಣದಲ್ಲ, ದೊಡ್ಡದ. ಅದು ಒಂದು ರೀತಿ ಕಾವ್ಯಕ್ಕಿಂತ ಹೆಚ್ಚು ಕಾದಂಬರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮನುಷ್ಯನ ಅನುಭವ ಒಂದು ವಸ್ತ್ರವಿದ್ದಂತೆ. ಮನುಷ್ಯನ ಅನುಭವ ವಸ್ತ್ರ ಇದ್ದಂಗೆ, ಬಟ್ಟೆ ಇದ್ದಂಗೆ. ಅದರ ಪ್ರತಿ ಎಳೆಯೂ ಭಾರವನ್ನು ತಡೆ ಹಿಡಿದುಕೊಳ್ಳುತ್ತದೆ. ಬರೀ ವಸ್ತು ಅಂದರೆ ಹಿಡಿದಿಲ್ಲ, ಅದನ್ನು ಪ್ರತಿ ಎಳೆ ಇರ್ತದಲ್ಲ, ಅದು ಸಹಿತ ಭಾರ ಹಿಡ್ಕೊಳ್ಳೋಂಥ ಶಕ್ತಿ ಇರ್ತದಂತ. ಇದರರ್ಥ ಭಾಳ ದೊಡ್ಡದು ಬರೋದು ಕಾದಂಬರಿ ಬರೆಯೋಕ್ಕಿಂತಲೂ ಸಣ್ಣ ಸಣ್ಣ ಕಥೆಗಳಲ್ಲಿಯೂ ಸಹಿತ ಇಡೀ ಒಂದು ವ್ಯಕ್ತಿತ್ವವನ್ನು ಹಿಡಲಿಕ್ಕೆ, ಸಮಾಜವನ್ನು ಹಿಡಿದಿರಲಿಕ್ಕೆ, ಪ್ರತಿಭಟನೆ ಹಿಡಿದಿರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಸ್ವತಃ ಅವರು ಹೇಳ್ಕೊಳ್ತಾ ಇದ್ದಾರೆ. ಇದರ ಅರ್ಥದಲ್ಲಿ ಏನಪ್ಪ ಅಂದ್ರೆ ಈ ಹೋರಾಟಗಾರ್ತಿ ವಿಶೇಷವಾಗಿ ಮೂಡಿ ಬಂದದ್ದು ಈ ನಮ್ಮ ಲಂಕೇಶ್ ಪತ್ರಿಕೆ ಮೂಲಕ. ಅದರಲ್ಲೂ ಲಂಕೇಶ್ ಅವರು ಆ ದಿನಗಳಲ್ಲಿ 70 ಮತ್ತು 80ರ ದಶಕದಲ್ಲಂತೂ ಅನೇಕ ಸಾಹಿತಿಗಳನ್ನ, ಲೇಖಕರನ್ನ, ಇನ್ನೂ ಅನೇಕ ಮುಸ್ಲಿಂ ಲೇಖಕಿಯರನ್ನು ಬೆಳೆಸಿದಂಥ
ಒಂದು ಏನು ಕ್ರೆಡಿಟ್ ಅಂತೀವಿ ನಾವು ಅದು ಅವ್ರಿಗೆ ಸಲ್ಲಬೇಕಾಗಿದೆ. ಯಾಕಂದ್ರೆ ಸ್ತ್ರೀ ಹೋರಾಟ ಆಗಿರ್ಬೋದು, ಮತ್ತೊಂದು ಹೋರಾಟದ ಬಗ್ಗೆ ಏನೋ ಇರ್ಬೋದು, ಒಂದು ದಲಿತ ಪರ ಹೋರಾಟ ಇರ್ಬೋದು, ಬಂಡಾಯತನದಿರ್ಬೋದು, ಸಮಾಜದಲ್ಲಿ ಅಸಮಾನತೆ ವಿರುದ್ಧ ಹೋರಾಟ ಮಾಡುವಂಥ ಒಂದು ದೊಡ್ಡ ಪಡೆಯನ್ನು ನಿರ್ಮಾಣ ಮಾಡಿದರು. ಜೊತೆ ತಮ್ಮ ಮಗಳನ್ನು ತಯಾರು ಮಾಡಿದರು ಗೌರಿ ಲಂಕೇಶ್ ಅವರನ್ನು. ಗೌರಿ ಲಂಕೇಶ್ ಅವ್ರ ಜೊತೆಗೆ ಇನ್ನೂ ಅನೇಕರು, ನಮ್ಮ ಲಂಕೇಶ್ ಅವ್ರ ಮಿತ್ರರಾದಂಥ ಗಿರೀಶ್ ಕಾರ್ನಾಡ್ ಅವರಾಗಿರ್ಬೋದು, ಯು ಆರ್ ಅನಂತಮೂರ್ತಿ ಅವರಾಗಿರ್ಬೋದು, ಕೆ ಮರುಸಿದ್ದಪ್ಪನವರಾಗಿರ್ಬೋದು, ಎಂತೆಂಥ ಅಗಣಿತ ಒಂದು ವ್ಯಕ್ತಿತ್ವಗಳು ಬಂದು ಹೋಗಿಬಿಡ್ತಾರೆ ಈ ಸಂದರ್ಭದಲ್ಲಿ. ಅದನ್ನೆಲ್ಲ ಹುಟ್ಟಾಕಿದಂಥ ಕೀರ್ತಿ ಮಾತ್ರ ನಮ್ಮ ಲಂಕೇಶ್ ಅವ್ರಿಗೆ ಸಲ್ಲಬೇಕಾಗ್ತದೆ. ಇವತ್ತು ನಾವೇನಾದರೂ ಒಂದಿಷ್ಟು ಪ್ರತಿಭಟನಾ ರೂಪದಲ್ಲೇ ಸಮಾಜದ ಬಿದ್ದ ಜನರ ಬಗ್ಗೆ ಒಂದಿಷ್ಟು ನಾವೇನಾದರೂ ಮಾತಾಡ್ತಿದ್ರೆ ಅದಕ್ಕೆ ಮೂಲ ಕಾರ್ಯಕರ್ತರು ಲಂಕೇಶ್ ಮತ್ತು ಅವರ ಗುರುಗಳಾದಂಥ ಕುವೆಂಪು ಅವರಾಗಿರ್ಬೋದು. ಇವರೆಲ್ಲರ ಒಂದು ವೈಚಾರಿಕತೆಯಿಂದಾಗಿ ಇವತ್ತು ನಾವು ಕನ್ನಡದಲ್ಲೇ ವಿಶೇಷವಾಗಿ ಒಂದಿಷ್ಟು ಗಟ್ಟಿ ಸಾಹಿತ್ಯವನ್ನು ಬರೆಯುವಂಥ ಶಕ್ತಿಯನ್ನು ಪಡೆದ ಅವ್ರಿಗೆ ಸಲ್ಲಬೇಕಾಗ್ತದೆ. ಆ ದಿಶೆಯಲ್ಲಿ ಬೆಳೆದಂಥ ಭಾನು ಮುಸ್ತಾಕ್ ಅವರು ಒಂದು ಮೂಮೆಂಟ್ದಲ್ಲಿ ಬಂದಂಥವ್ರು. ಈ ಅಸಮಾನತೆ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಪುರುಷ ಪ್ರಧಾನ ಸಮಾಜ ಯಾವ ರೀತಿಯಾಗಿ ತುಳಿತಕ್ಕೆ ಒಳಗೆ ಹಾಕ್ತಿರ್ತದೆ ಅದರ ವಿರೋಧವಾಗಿ ಪ್ರತಿಭಟನೆ ಮಾಡುವಂಥ ಅನೇಕ ಕವನ ಸಂಕಲನ ಹೊರಗೆ ಹಾಕಿದರು. ಹೆಜ್ಜೆ ಮೂಡದ ಹಾದಿ, ಬೆಂಕಿ ಮಳೆ, ಎದೆಯ ಹಣತೆ, ಸಫೀರ, ಬಡವರ ಮಗಳು, ಹೆಣ್ಣಲ್ಲ ಎನ್ನುವ 5 ಸಂಕಲನಗಳ ಕಥೆಗಳ ಹೊರಗೆ ಬಿಟ್ಟರು. ಆ ಕಥೆಗಳ ಸಂಕಲನದಲ್ಲಿ ವಿಶೇಷವಾಗಿ ಇವೆಲ್ಲ ಬದುಕಿನ ವೈವಿಧ್ಯಮಯ ಚಿತ್ರಣವನ್ನು ಅದರಲ್ಲಿ ಹೇಳಿದಿರುವಂಥ ಕೆಲಸ ಮಾಡಿದ್ದಾರೆ. ಇದರಿಂದಾಗಿ ಏನಾಗಿಬಿಡೋದಪ್ಪ ಅಂತಂದ್ರೆ ಅವರ ಕಥೆ ಗಾರ್ಜಿತನ ಇನ್ನಷ್ಟು ಗಟ್ಟಿಗೊಂಡದ ಕಾರಣ ಅಂದ್ರೆ ಹೋರಾಟ, ಜನರ ಜೊತೆಗೆ ನಿರಂತರ ಸಂಪರ್ಕ, ಜನರ ಬದುಕನ್ನು ನೋಡುವಂಥದ್ದು, ಹೆಣ್ಣಿನ ಬದುಕನ್ನು ನೋಡುವಂಥದ್ದು. ಅದಕ್ಕಾಗಿ ಅವರು ಹೇಳ್ತಾಯಿದ್ರು, ಮುಸ್ಲಿಂ ಹೆಣ್ಣಾಗಲಿ, ಹಿಂದೂ ಹೆಣ್ಣಾಗಲಿ, ಯಾವುದೇ ಹೆಣ್ಣಾಗಲಿ ಆ ಹೆಣ್ಣುಗಳನ್ನು ಶೋಷಣೆ ಮಾಡುವಂಥ ಈ ಪುರುಷ ಪ್ರಧಾನ ಸಮಾಜದಿಂದಾಗಿ ಧರ್ಮಗಳಿಗೂ ಸಹಿತ ಕೆಟ್ಟ ಹೆಸರು ಬರುವಂಥದ್ದಾಗಿದೆ ಅಂತ. ಯಾಕಂದರೆ ಮಸೀದಿಯಲ್ಲಿ ನಾವ್ಯಾಕೆ ನಮಾಜ್ ಮಾಡಬಾರ್ದು ಅಂತ ಪ್ರಶ್ನೆಯನ್ನು ಮಾಡಿದ್ರು, ಹೋರಾಟ ಮಾಡಿದವರು. ಇದಕ್ಕಾಗಿ ಫತ್ವಾ ಸಹಿತ ಹೊರಡಿಸಿದ್ರು ಈ ಪುರುಷ ಪ್ರಧಾನ ಸಮಾಜದ ಮುಸ್ಲಿಂ ಸಮುದಾಯದ ಜನ. ಇಂಥ ಒಂದು ಪ್ರತಿಭಟನಾ ರೂಪದಲ್ಲಿ ಹೋರಾಟ ಮಾಡಿದಂಥ ಹೆಣ್ಮಗಳು ಇವತ್ತು ರೈಟ್ ವಿಂಗ್ದವ್ರದ್ದು ಬೇರೆ ರೂಪದಲ್ಲಿ ತೊಗೊಳ್ಬೋದು. ಬಟ್ ಅವ್ರು ನಿಜವಾಗಿ ಹೋರಾಟ ಮಾಡಿ ಇಸ್ಲಾಂ ಧರ್ಮದಲ್ಲಿ ಸಮಾನತೆ ತರಲಿಕ್ಕೆ ಸಾಧ್ಯದ ಮತ್ತು ಈ ಮೊಹಮ್ಮದ್ ಪೈಗಂಬರ್ ರಚಿತವಾದಂಥ ಕುರಾನದಲ್ಲೂ ಸಹಿತ ಎಲ್ಲಿಯೂ ಅಸಮಾನತೆ ಇಲ್ಲ ಅನ್ನೋಂಥ ಮಾತನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಈ ಎಲ್ಲ ನೆಲೆಗಟ್ಟಿನಲ್ಲೇ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ನಮ್ಮ ಇಡೀ ಒಂದು ಕನ್ನಡಿಗರನ್ನು ಬೆಳೆಸುವಲ್ಲ ಮತ್ತು ಅವ್ರ ಕಥೆಗಳ ಮೂಲಕ ಒಂದು ವ್ಯಕ್ತಿತ್ವ ರೂಪಿಸುವಲ್ಲ ಭಾಳಷ್ಟು ಸಹಕಾರಿ ಮತ್ತು ಅಷ್ಟೇ ಏನಪ್ಪ ಅಂತಂದ್ರೆ ಜನರ ಒಂದು ಧ್ವನಿ ಆಗಿದ್ದಂತಹ ಈ ನಮ್ಮ ಭಾನು ಮುಸ್ತಾಕ್ ಅವರ ಕುಟುಂಬನೂ ಇವತ್ತು ಖುಷಿಯಿಂದ ಕುಣಿತಾ ಇದೆ ಅಂತಂದ್ರೂ ಅಡ್ಡಿಲ್ಲ. ಯಾಕೆಂದರೆ ಜೀವನದಲ್ಲಿ ಎಂದೋ ಏನೋ ಯಾರೂ ಸಾಧಿಸಲಾರಂಥ ಒಂದು ದೊಡ್ಡ ಸಾಹಸವನ್ನು ಮಾಡಿದ್ದಾರೆ. ಬುಕ್ಕ ಪ್ರಶಸ್ತಿ ಪಡೆಯೋದಂದ್ರೆ ಏನು ಸಣ್ಣದಲ್ಲ, ಅಮೌಂಟ್ ಎಷ್ಟು ಇರ್ಬೋದು, ಅದು 50 ಲಕ್ಷ 20 ಲಕ್ಷ ಎಷ್ಟು ಇಲ್ಲ ಪ್ರಶಸ್ತಿ. ಆದರೆ ಆ ಪ್ರಶಸ್ತಿಯಿಂದಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ ಈ ಪ್ರಶಸ್ತಿನ ಮತ್ತು ನಿಮ್ಗೆ ಹೇಳಲೇಬೇಕಾಗ್ತದೆ ಅಂದಾಗ 50,000 ಪೌಂಡ್ ಅಂದರೆ 57.34 ಲಕ್ಷ ರೂಪಾಯಿಗಳನ್ನು ಇವ್ರು ಈ ಬುಕ್ಕರ್ ಪ್ರಶಸ್ತಿನ ದೊರೆಯುವಂಥದ್ದಾಗ್ಯದ. ಅಮೌಂಟ್ ದೊಡ್ಡದಲ್ಲ, ಆ ಬುಕ್ಕರ್ ಪ್ರಶಸ್ತಿಗೆ ಇರುತ್ತಿರುವಂಥ ಮೌಲ್ಯದಲ್ಲ, ಅದನ್ನು ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಬಲ್ ಬಹುಮಾನ ಅಮೌಂಟ್ಗಿಂತ ಹೆಚ್ಚಿಗೆ ನೋಬಲ್ ಬಹುಮಾನ ಪಡೆದು ದೊಡ್ಡದಿರ್ತದೆ. ಈ ದಿಶೆಯಲ್ಲಿ ಈ ಬುಕ್ಕರ್ ಪ್ರಶಸ್ತಿ ಸಿಕ್ಕಿದ್ದು ನಮ್ಮ ಕನ್ನಡಿಗರಲ್ಲಿ ಹೆಮ್ಮೆ ಪಡುವಂಥ ವಿಷಯ. ಆ ದಿಶೆಯಲ್ಲಿ ನಾವೆಲ್ಲರೂ ಧನ್ಯವಾದ ಹೇಳಬೇಕಾಗಿದೆ. ಜೊತೆಗೆ ಅನುವಾದಕಿಯವರಿಗೂ ಸಹಿತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ದೀಪಾ ಬಾಸ್ತಿ ಎನ್ನುವಂಥವರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಈ ಕೃತಿ ಏನಪ್ಪ ಅಂತಂದ್ರೆ ಎದೆ ಹಣತೆ ಇವತ್ತು ನಮ್ಮೊಂದಿಗೆ ಎಲ್ಲರ ಜೀವನದಲ್ಲಿ ಬೆಳಕನ್ನು ಮೂಡಿಸ್ರಿ, ನಮ್ಮ ಓದುಗರಲ್ಲೇ ಸಹೃದಯರಲ್ಲಿ ಅನ್ನೋಂತ ಹೇಳ್ತಾ ಈ ಪ್ರಶಸ್ತಿಯನ್ನು ಕನ್ನಡಕ್ಕೆ ತಂದಿದ್ದಾರೆ ಅಂತ ನಾವು ಹೇಳೋಕ್ಕಿಂತಲೂ ಕನ್ನಡಿಗರ ನೋವನ್ನು, ಬಡತನವನ್ನು, ಹೆಣ್ಣಿನ ಶೋಷಣೆಯನ್ನು, ಇನ್ನುಳಿದ ಎಲ್ಲ ವಿಷಯಗಳನ್ನ ಈ ಕಥಾರೂಪದಲ್ಲಿ ಹೇಳಿದ್ದರಿಂದಾಗೆ ಇವತ್ತು ಎದೆ ಹಣತೆ ಅನ್ನುವಂಥ ಒಂದು ಕಥಾ ಸಂಕಲನ ಇವತ್ತು ಎಲ್ಲರನ್ನೂ ಸೆಳೆಯುವಂಥ, ಎಲ್ಲರಿಗೂ ಹೀಗೆ. ಮತ್ತು ಇನ್ನೊಂದು ನಮ್ಮದು ದೋಷ ಏನಪ್ಪ ಅಂತಂದ್ರೆ ಯಾರಾದರೂ ವಿದೇಶಿಗರು ನಮ್ಮನ್ನು ಗುರುತಿಸಿದಾಗ ನಾವು ಅವ್ರಿಗೆ ಬೆನ್ನು ಹತ್ತಾ ಇರ್ತೀವಿ. ಅದೇ ರೀತಿ ಈ ಇಂಥವು ಸಾಕಷ್ಟಾಗಿದ್ದಾವೆ. ಶಿವರಾಮ್ ಕಾರಂತರ ವಿಷಯದಲ್ಲಿ ಆಗಿರ್ಬೋದು, ಇನ್ನೂ ದೊಡ್ಡ ದೊಡ್ಡ ಲೇಖಕರ ಬಗ್ಗೆ ಆಗಿರ್ಬೋದು ಈ ದಿಶೆಯಲ್ಲಿ ಆಗಿದ್ದದ. ಹೀಗಾಗಿ ಇನ್ನಾದರೂ ನಮ್ಮ ವೈಚಾರಿಕ ವೈಜ್ಞಾನಿಕ ಬದುಕಿಗೆ ಸಮೀಪಿಸಿದಂಥ ಲೇಖಕರನ್ನು ಗುರುತಿಸುವಂಥ ಕೆಲಸ ಆಗಲಿ. ಆ ದಿಶೆಯಲ್ಲಿ ನಮ್ಮ ಎಚ್ ಎಸ್ ಶ್ರೀಮತಿ ಲೇಖಕಿಯವರ ಆದಂಥ ಎಚ್ ಎಸ್ ಶ್ರೀಮತಿ ಅವರಾಗಲಿ, ವೀಣಾ ಶಾಂತೇಶ್ವರ ಅವರಾಗಲಿ, ಸವಿತಾ ನಾಗಭೂಷಣ್ ಅವರಾಗಲಿ, ವೈದೇವರಾಗಲಿ, ಇವರೆಲ್ಲ ಲೇಖಕಿಯರು ಭಾಳಷ್ಟು ಜನಪರವಾಗಿ ಬರೀತಿರುವಂಥವ್ರು.
ಇವರೆಲ್ಲರೂ ಇವತ್ತು ಅವರಿಗೆ ಶುಭಾಶಯ ಕೋರೋ ಜೊತೆಗೆ ಅವರು ವೈವಿಧ್ಯಮಯವಾದ ವ್ಯಕ್ತಿತ್ವವನ್ನು ಹೇಳಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ, ಇವತ್ತು ನಮಗೆ ಕನ್ನಡಕ್ಕೆ ಬುಕ್ಕರ್ ಬಂದಿದೆ. ಆ ಬುಕ್ಕರ್ಗಾಗಿ ನಾವೆಲ್ಲರೂ ಇವತ್ತು ಏನಪ್ಪ ಅಂದ್ರೆ ನಮ್ಮ ಭಾನು ಮುಸ್ತಾಕ್ ಅವರಿಗೆ ಅದನ್ನು ಅನುವಾದಿಸಿದಂತಹ ನಮ್ಮ ಕೊಡಗಿನ ಹೆಣ್ಣುಮಗಳು, ವಿಶೇಷವಾಗಿ ದೀಪಾ ಪಾಸ್ತಿ ಅವರಿಗೂ ಸಹ ವಂದನೆ ಸಲ್ಲಿಸ್ತಾ, ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಭಾನು ಮುಸ್ತಾಕ್ ಅವರಿಗೆ ಕನ್ನಡಿಗರ ಪರವಾಗಿ ವಂದನೆಗಳು. H16 ನ್ಯೂಸ್ ಅರ್ಧ ದೇಶ ತಾರಮಿದು ಸತ್ಯದ ಕೈಗೆ ನಡಿ ವಂದನೆಗಳು.